ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗಲೇ ನಾನು ಲೋಫರ್ ಅಂದರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗಲಿ ಮಗನೇ ಅಂತ. ಅಂದರೆ ಆ ವಿಜಿ ಸಹವಾಸದಲ್ಲಿ ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೇನೆಲ್ಲ ನೋಡ್ಕೊಂಡು ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜನರೇಷನ್ ಸಿಂಕ್ ಆಗಿಲ್ಲ ಬಿಗಿನಿಂಗಲ್ಲಿ. ಈಗ ನನ್ನ ಮಕ್ಕಳು ಏನು ಮಾಡ್ತಾರೆ, ಒಂದು ಮಗು ಇದೆ ಅಂತ ಹೇಳ್ದಾಗ ನಾನು ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರಲಿಲ್ಲ ದುನಿಯಾಜಿಗೆ. ನಿನ್ನ ಪುತ್ರಿನೇ ಅಲ್ವಾ ಮಾಡಿರೋದು, ತಡಿ ಇದೆ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿಂದ ಏನಾದ್ರು ತೆಗೆದ್ರೆ ತರ ಅವನ್ನ ಕೇಳೋಕ್ಕಾಗಲ್ಲ ನೀನು. ಆ ಥರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬ ಅನ್ಅವಾಯ್ಡಬಲ್ ಸಿಚುವೇಶನ್ಸನ್ನು ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನು ನಾವು ಎಳಿಬೇಕು ಅಂದರೆ